ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಡೂಪ್ಲಿಕೇಟ್ ಕಾಯಿನ್ಗಳನ್ನು ತಂದು ಯಾರೋ ವಿಡಿಯೋ ಮಾಡಿದ್ದನ್ನು ನೋಡಿದೆ. ಎಲ್ಲರಿಗೂ ಸಿಲ್ವರ್ ಮತ್ತು ಗೋಲ್ಡ್ ಕಾಯಿನ್ನ ಪರ್ಚೇಸ್ ಮಾಡೋಕ್ಕಾಗಲ್ಲ, ಹೌದು. ಆದರೆ ಈ ಥರ 5 ರೂಪಾಯಿ 10 ರೂಪಾಯಿ ಕಾಯಿನಲ್ಲೇ ದೇವಿ ಚಿತ್ರ ಇರೋವಂಥದ್ದಿರುತ್ತೆ. ನಿಮಗೆ ಸಿಕ್ಕರೆ ಇದನ್ನೇ ಬಳಸಿ ನೋಡ್ತಾ ಇರಿ, ಯಾವಾಗಲಾದರೂ ನಮ್ಮ ಕೈಗೆ ಬಂದೇ ಬರುತ್ತೆ. ಕಾನ್ಷಿಯಸ್ ಆಗಿ ನಿಮ್ಮ ಹತ್ರ 5 ರೂಪಾಯಿ 10 ರೂಪಾಯಿ ಕಾಯಿನ್ ಇದ್ದಾಗ ಅದನ್ನು ನೋಡಿಬಿಟ್ಟು ಕೊಡಿ, ಬಂದಾಗ ಅದನ್ನು ಎತ್ತಿಟ್ಕೊಳ್ಳಿ. ನನ್ನ ಹತ್ರ ಸಿಲ್ವರ್ ಮತ್ತು ಗೋಲ್ಡ್ ಕಾಯಿನ್ ಇದ್ದರೂ ಕೂಡ ನಾನು ಅದನ್ನು ಬಳಸೋದೇ ಇಲ್ಲ ಪೂಜೆಗೆ. ನನಗಿದೇ ಇಷ್ಟ, ಇದನ್ನೇ ಇಟ್ಟು ಪೂಜೆ ಮಾಡ್ತೀನಿ. ಮತ್ತು ಇದಾದ ನಂತರ ಕೆಲವರು ಬೇಗ ಎದ್ದು 5 ಥರ ನೈವೇದ್ಯ ಮಾಡಬೇಕು ಅಂತ ಹೇಳಿ ಅನ್ನದಲ್ಲೇ ಚಿತ್ರಾನ್ನ, ಅನ್ನದಲ್ಲೇ ಸ್ವಲ್ಪ ಬೆಲ್ಲ ಹಾಕಿ ಬೆಲ್ಲದನ್ನ ಅಂತ ಹೀಗೆ ಏನೇನೋ ನೈವೇದ್ಯ ಮಾಡ್ತಾರೆ. ಅಷ್ಟು ಬೇಗ ಎದ್ದು ಅದನ್ನು ಕೊಡೋದೇನು ಬೇಡ ದೇವರಿಗೆ. ಸಿಂಪಲ್ಲಾಗಿ ಹಾಲು ಸಕ್ಕರೆ ನೈವೇದ್ಯ ಮಾಡಿ ಪೂಜೆ ಮುಗಿಸಿ ಬೆಳಿಗ್ಗೆ ಬೇಗ, ಆಮೇಲೆ ಮಧ್ಯಾಹ್ನಕ್ಕೆ ಒಳ್ಳೆ ಅಡುಗೆ ಮಾಡಿ ಮತ್ತೊಂದು ಸಲ ಆರತಿ ಮಾಡಿ ನೈವೇದ್ಯ ಮಾಡಬಹುದು. ಇನ್ನು ಕೆಲವರು ಮಧ್ಯಾಹ್ನದವರೆಗೂ ಅಡುಗೆ ಮಾಡ್ಕೊಂಡು ಕೂತ್ಕೋತಾರೆ. ಮಧ್ಯಾಹ್ನ ಅನ್ನೋಷ್ಟೊತ್ತಿಗೆ ಏನೂ ತಿಂದಿರಲ್ಲ, ಕುಡ್ದಿರಲ್ಲ, ಸುಸ್ತಾಗ್ಬಿಡ್ತಾರೆ. ಮಧ್ಯಾಹ್ನ ಪೂಜೆ ಚೆನ್ನಾಗಿ ಆಗೋದಿಲ್ಲ, ಅದನ್ನೂ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಲಕ್ಷ್ಮೀ ಪೂಜೆ ಮಾಡೋಕ್ಕಿಂತ ಮುಂಚೆ ವೆಂಕಟರಮಣನಿಗೆ ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡಿ. ಗಂಡ ಎಲ್ಲಿರ್ತಾನೋ ಹೆಂಡ್ತಿನೂ ಅಲ್ಲಿರ್ತಾಳೆ ಅನ್ನೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಾಡಿಕೆ ಅಂತಲೇ ಹೇಳ್ಬೋದು. ಇದು ನಮ್ಮಪ್ಪ ಹೇಳಿರೋದು, ನಾನು ಮಾಡ್ತೀನಿ.